ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ 3 ಹೊಸ ಬ್ಲಾಕ್ಗಳ ಉದ್ಘಾಟನಾ ಸಮಾರಂಭ ಭಾನುವಾರ ನಡೆಯಿತು. ನಿವೃತ್ತ ನ್ಯಾಯಾಧೀಶ ಎನ್. ಸಂತೋಷ್ ಹೆಗಡೆ, ಸಂಸದ ಡಾ. ಕೆ. ಸುಧಾಕರ್ ಹಾಗೂ ಜೆಐಟಿಒ ಅಧ್ಯಕ್ಷ ಪೃಥ್ವಿರಾಜ್ ಕೊಠಾರಿ ಅವರು ದಾನಿಗಳ ಉಪಸ್ಥಿತಿಯಲ್ಲಿ ನೂತನ ಬ್ಲಾಕ್ಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂತೋಷ್ ಹೆಗಡೆ ಅವರು, ಲಾಭರಹಿತ ಆರೋಗ್ಯ ಸೇವೆ ನೀಡುತ್ತಿರುವ ಜೈನ್ ಮಿಷನ್ ಟ್ರಸ್ಟ್ನ ಕಾರ್ಯ ಶ್ಲಾಘನೀಯ. ಹಲವು ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಗುರುತು ಮೂಡಿಸಿರುವ ಈ ಸಂಸ್ಥೆ ಸಮಾಜದ ಕಳಕಳಿಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಸೇವಾ ಮನೋಭಾವವನ್ನು ಕಾರ್ಯರೂಪಕ್ಕೆ ತಂದಿರೋದು ಸಂತಸಕರ ವಿಚಾರ ಅಂತ ಅಭಿಪ್ರಾಯಪಟ್ಟರು. ಮನುಷ್ಯನ ಜೀವನದಲ್ಲಿ ತೃಪ್ತಿ ಮತ್ತು ಮಾನವೀಯತೆ ಅತ್ಯಂತ ಮುಖ್ಯ. ತೃಪ್ತಿ ಸ್ವತಃ ಬರೋದಿಲ್ಲ, ಅದನ್ನು ಮನುಷ್ಯನು ತನ್ನೊಳಗೆ ಬೆಳೆಸ್ಕೊಳ್ಬೇಕು. ತೃಪ್ತಿ ಇದ್ದರೆ ದುರಾಸೆಗೆ ಅವಕಾಶ ಇರೋದಿಲ್ಲ, ಆಗ ಸೇವಾ ಮನೋಭಾವ ಬೆಳೀತದೆ. ಇಂತಹ ಸೇವಾ ಮನೋಭಾವ ಜೈನ್ ಮಿಷನ್ ಆಸ್ಪತ್ರೆಯ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣ್ತದೆ ಎಂದರು. ಸಮಾಜದ ಉತ್ತಮ ನಿರ್ಮಾಣಕ್ಕೆ ಮಾನವೀಯ ಮೌಲ್ಯಗಳು ಅಗತ್ಯ. ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಲ್ಲಿ ತೃಪ್ತಿ ಹಾಗೂ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸುವ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟರು. ಈ ಒಂದು ಆಸ್ಪತ್ರೆಯನ್ನು ಕಂಡ ನಂತರ ಮತ್ತು ಇತರ ಭಾಗಗಳಲ್ಲಿರುವಂಥ ಜೈನ್ ಸಂಸ್ಥೆಯಿಂದ ಸ್ಥಾಪಿಸಲಾಗಿದ್ದಂಥ ಆಸ್ಪತ್ರೆಗಳು ಮತ್ತು ವಿದ್ಯಾ ಸಂಸ್ಥೆಗಳನ್ನು ಕಂಡಾಗ ನನಗೆ ಅನಿಸ್ತಾ ಇದೆ, ಈ ಸಂಸ್ಥೆಗಳು ಸರ್ಕಾರದಿಂದಲೂ ಜಾಸ್ತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಕೆಲಸದಲ್ಲಿ. ಇದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ದೇವರು ಎಲ್ಲಿ ಹೋದರೂ ಕೂಡ ತಮ್ಮನ್ನು ತಾವೇ ಅಂತ ತಿಳ್ಕೊಳ್ಳದೆ ಸಮಾಜವೇ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ದಾನದಿಂದ, ಅವರ ಒಳ್ಳೆಯ ಕೆಲಸಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಸುಂದರ ಆಸ್ಪತ್ರೆಯ 2 ಹೊಸ ಬ್ಲಾಕ್ಗಳನ್ನು ಇವತ್ತು ಅನಾವರಣ ಮಾಡಲಾಗ್ತಾ ಇದೆ. ಈ ಭಾಗದ ಜನರಿಗೆ ಇನ್ನು ಮುಂದೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕೂಡ ಅವರಿಗೆ ದೂರ ಹೋಗಬೇಕಾಗಿಲ್ಲ, ಅದು ಇಲ್ಲೇ ಸಿಗ್ತದೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ತೃಪ್ತಿ ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಅಟ್ಟ ಹಾಕ್ತದೆ. ಇದನ್ನು ನಾವು ಇವತ್ತಿನ ಕಾರ್ಯಕ್ರಮದಿಂದ ತಿಳ್ಕೊಳ್ಬೇಕು. ತೃಪ್ತಿ ಇದ್ದರೆ ಒಳ್ಳೆಯ ಮನಸ್ಸಿರ್ತದೆ. ನಾವು ಮಾತ್ರ ಅಲ್ಲ, ನಮ್ಮವರನ್ನು ವಿಚಾರ ಕೂಡ ಮನಸ್ಸಿಗೆ ಬರ್ತದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಆ ತೃಪ್ತಿಯನ್ನು ನಾವು ಮದ್ದಿನ ಅಂಗಡಿಯಲ್ಲಿ ಖರೀದಿ ಮಾಡಬೇಕಾಗಿಲ್ಲ, ನಾವಾಗಿಯೇ ಅದನ್ನು ಅಳವಡಿಸಿಕೊಳ್ಬಹುದು. ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸ್ಕೊಡ್ಬೇಕು. ಅದರಲ್ಲಿ ತೃಪ್ತಿ ಮತ್ತು ಮಾನವೀಯತೆ ಅನ್ನುವ 2 ಮೌಲ್ಯಗಳನ್ನು ಕಲಿಸಬೇಕಂತ ನಾನು ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೇನೆ. ಸಂಸದ ಡಾ. ಕೆ. ಸುಧಾಕರ್ ಮಾತನಾಡಿ, ಜೈನ್ ಮಿಷನ್ ಆಸ್ಪತ್ರೆಯು ರೈತರು, ಬಡವರು ಮತ್ತು ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆ ನೀಡುತ್ತಿರುವುದು ಶ್ಲಾಘನೀಯ. ಈ ಆಸ್ಪತ್ರೆ ಒಂದು ಮಿಷನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ಬಡ ಜನರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಒದಗಿಸುತ್ತಿರುವುದು ಸಂತಸದ ವಿಷಯ. ಜೈನ್ ಸಮುದಾಯವು ಯಾವ ಕ್ಷೇತ್ರದಲ್ಲಿದ್ದರೂ ತಮ್ಮ ಆದಾಯದ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು. ಜೈನ್ ಮಿಷನ್ ಟ್ರಸ್ಟ್ ಆರೋಗ್ಯ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆಗೆ ಕೃತಜ್ಞತೆ ಸಲ್ಲಿಸಿದ ಅವರು, ಈ ಆಸ್ಪತ್ರೆ ಆರಂಭವಾಗುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಕೀತು ಮಾಡಿ ಶೀಘ್ರವಾಗಿ ಅನುಕೂಲ ಕಲ್ಪಿಸಲು ಸೂಚಿಸಿದ್ದೆ. ಇಂದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿ ಉತ್ತಮ ಸೇವೆ ನೀಡುತ್ತಿರುವುದು ಸಂತಸ ತಂದಿದೆ. ಆರಂಭದ ವೇಳೆಯಲ್ಲೇ ಇದರ ಸೇವೆ ವಿಸ್ತಾರವಾಗಲಿ ಅಂತ ಹಾರೈಸಿದ್ದೆ. ಈಗ ಅದು ದೊಡ್ಡ ಮಟ್ಟಕ್ಕೆ ಬೆಳೀತಿರೋದು ಸಂತಸಕರ ಸಂಗತಿ. ಆಸ್ಪತ್ರೆಗೆ ನನ್ನ CSR ಅಡಿಯಲ್ಲಿ ಸಾಧ್ಯವಾದ ಸಹಾಯವನ್ನು ನೀಡಲಾಗುವುದು ಅಂತ ಭರವಸೆ ಕೊಟ್ಟರು. ಐಷಾರಾಮಿ ಜೀವನಕ್ಕಿಂತ ಆರೋಗ್ಯಕರ ಜೀವನ ಮುಖ್ಯವೆಂದು ಹಿಂದಿನ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಈಗ ಬದಲಾಗಿದೆ. ಅದರ ಪರಿಣಾಮವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗ್ತಿವೆ. ಮಾತ್ರೆಗಳನ್ನು ಊಟದಂತೆ ಬಳಸುವ ಪರಿಸ್ಥಿತಿ ಬಂದಿದೆ. ಇದು ನೋವಿನ ಸಂಗತಿ. ಆದ್ದರಿಂದ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ತರಬೇಕು. ದೈಹಿಕ ಚಟುವಟಿಕೆ, ಸರಿಯಾದ ಆಹಾರ ಪದ್ಧತಿ ಹಾಗೂ ಮಾನಸಿಕ ನೆಮ್ಮದಿ ಅತ್ಯಗತ್ಯ. ಆರೋಗ್ಯವಂತ ಮನುಷ್ಯನೇ ನಿಜವಾದ ಶ್ರೀಮಂತ ಅಂತ ಅಂದರು. ನಾವು ಪರರಿಗೆ ಎಷ್ಟು ಸಹಾಯ ಮಾಡ್ತೇವೆಯೋ ದೇವರು ನಮ್ಮ ಜೊತೆ ಇರ್ತಾನೆ. ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಜೈನ್ ಸಮುದಾಯದ ಸೇವಾ ಮನೋಭಾವ ಮತ್ತು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆ ಅತ್ಯಂತ ಉತ್ತಮ ಅಂತ ಹೇಳಿದರು. ಆ ಹೆಸರಿನಲ್ಲೇನೆ ಇದೆ ಜೈನ್ ಮಿಷನ್. ಆ ಮಿಷನ್ ಏನು ಅಂತಂದ್ರೆ, ಈ ಭಾಗದ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಇವತ್ತು ಉಚಿತವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಇವತ್ತು ಚಿಕಿತ್ಸೆಯನ್ನ ಕೊಡ್ತಾ ಇರ್ತಕ್ಕಂಥ ಒಂದು ಮಹಾನ್ ಆಸ್ಪತ್ರೆಯ 3 ಹೊಸ ಬ್ಲಾಕಿನ ಉದ್ಘಾಟನೆ ಕಾರ್ಯಕ್ರಮ ಅತ್ಯಂತ ಸಂತೋಷದಾಯಕವಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದಕ್ಕೆ ಅತ್ಯಂತ ಗೌರವದಿಂದ ಕೂಡ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೇನೆ. ಬಂಧುಗಳೇ,
ಇವತ್ತು ಹಣ ಬಹಳ ಜನ ಗಳಿಸ್ತಾರೆ. ಹಣ ಗಳಿಸಿದ್ದನ್ನ ಯಾವ ರೀತಿ ಮತ್ತೆ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಾರೆ ಅಂತ ಹೇಳ್ಬೇಕು ಅಂದ್ರೆ ಅದು ಜೈನ ಸಮುದಾಯವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ನಾನು ನೋಡಿದ್ದೇನೆ, ಜೈನ್ ಸಮುದಾಯ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅವರು ಎಲ್ಲಿದ್ರೂ ಕೂಡ ಅವರ ಛಾಪನ್ನ, ಅವ್ರು ಯಾವುದೇ ವಹಿವಾಟನ್ನ ನಡೆಸಲಿ, ಯಾವುದೇ ವೃತ್ತಿಯನ್ನ ನಡೆಸಲಿ, ಅದರಲ್ಲಿ ಕಾರ್ಯಕ್ಷಮತೆಯಿಂದ ಅವರು ಒಳ್ಳೆಯ ಇವತ್ತು ಹಣಗಳಿಕೆ ಮತ್ತು ಹೆಸರನ್ನ ಕೂಡ ಮಾಡ್ತಾರೆ. ಅದರ ಜೊತೆಗೆ ಸಮಾಜಕ್ಕೆ ಅವರು ಏನು ಹಣ ಗಳಿಸಿದ್ದಾರೆ ಅದರಲ್ಲಿ 1% ಇವತ್ತು ಸಮಾಜಕ್ಕೆ ಹಿಂತಿರುಗಿ ಕೊಡುವಂತ ಒಂದು ಮಹಾನ್ ಸಮುದಾಯ ಈ ದೇಶದಲ್ಲಿ ಇದ್ರೆ ನಿಜವಾಗಿಯೂ ಕೂಡ ಅದು ಜೈನ್ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ವ್ಯವಸ್ಥಾಪಕ ಟ್ರಸ್ಟಿ BS ಶ್ರೀನಾಥ್ ವಹಿಸಿದರು. 3 ಹೊಸ ಬ್ಲಾಕ್ ದಾನಿಗಳಾದ ಲೀಲಾದೇವಿ, ರಂಜಿತ್ ಮಲ್ಜಿ ಕಾನುಂಗ, ಭವರಿಬಾಯಿ, ಗೇವರ್ಚಂದ್ ಜಿ ಸುರಾಣ, ದುರ್ಗೇಶ್ ಪ್ರದೀಪ್ ಜಿ ಮಲ್ಹೋತ್ರಾ, ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ KV ನವೀನ್, ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷ ನಂಜುಂಡರಾಮಯ್ಯ ಶೆಟ್ಟಿ, ನಂದಿಗಿರಿಧಾಮ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್, ಸದ್ಗುರು ಸನ್ನಿಧಿಯ ಸ್ವಾಮಿ ಲವಣ, ಜೈನ್ ಮಿಷನ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ, COO ಸೈಯದ್ ಬಹಾವುದ್ದೀನ್, ವೈದ್ಯಕೀಯ ಸಲಹಾ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಮಹೇಶ್ H ಬಿಜಾವರ, ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಬಾಲಕೃಷ್ಣ, ಟ್ರಸ್ಟ್ನ ಅಧ್ಯಕ್ಷ ಸುರೇಶ್ ಕುಮಾರ್ ಜೈನ್, ಕಾರ್ಯದರ್ಶಿ ಉತ್ತಮ್ ಚಂದ್ ಜೈನ್, ಖಜಾಂಚಿ ಗುಲಾಬ್ ಪಗಾರಿಯಾ, ಉಪಾಧ್ಯಕ್ಷ ಲಕ್ಷ್ಮೀಚಂದ್ ಭಂಡಾರಿ, ಮನೀಶ್ ಜೈನ್, ಜಿತೇಂದ್ರ ಮರಡಿಯಾ, ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್ ಜೈನ್ ಇತರರು ಉಪಸ್ಥಿತರಿದ್ದರು.